ಒಂದು ಅದ್ಭುತವಾದ ಪ್ರಯೋಗವನ್ನು ಮಾಡೋಣವಾ? ನಾನು 2 ಗ್ಲಾಸ್ಗಳಲ್ಲಿ ಡಿಸ್ಟಿಲ್ ವಾಟರನ್ನು ತಗೊಂಡಿದ್ದೇನೆ. ಈಗ 2 ಗ್ಲಾಸ್ಗಳಿಂದ ಲೇಸರ್ ಲೈಟನ್ನು ಬೆಳಗಿಸ್ತಾ ಇದ್ದೇನೆ. ಈ ಮೊದಲನೇ ಗ್ಲಾಸಲ್ಲಿ ನೀರಿನ ಜೊತೆ ಸ್ವಲ್ಪ ಸಕ್ಕರೆಯನ್ನು ಕೂಡ ಬೆರೆಸಿದ್ದೇನೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೇನೆ. ಆದರೆ 2ನೇ ಗ್ಲಾಸಲ್ಲಿ ಏನನ್ನು ಬೆರೆಸಲಿಲ್ಲ. 2 ಗ್ಲಾಸ್ಗಳಲ್ಲಿ ಬೆಳಕಿನ ಪಥ ಕಾಣ್ತಾ ಇಲ್ಲ. ಈಗ ಸ್ವಲ್ಪ ಮುಂದುವರೆದು ಏನು ಮಾಡೋಣ, 2ನೇ ಗ್ಲಾಸ್ಗೆ ಸ್ವಲ್ಪ ಹಾಲನ್ನು ಬೆರೆಸೋಣ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೀವೇನು ನೋಡ್ತಿದ್ದೀರಾ? ಈ ಲೇಸರ್ ಬೆಳಕಿನ ಪಥ 2ನೇ ಗ್ಲಾಸಲ್ಲಿ ಕಂಡು ಬರ್ತಾ ಇದೆ, ಅಂದರೆ ಹಾಲು ಮತ್ತು ನೀರಿನ ಮಿಶ್ರಣದಲ್ಲಿ. ಆದರೆ ಸಕ್ಕರೆ ದ್ರಾವಣದಲ್ಲಿ ಇದು ಕಂಡು ಬಂದಿಲ್ಲ. ಇದ್ಯಾಕೆ? ಹಾಲು ಮತ್ತು ನೀರಿನ ಮಿಶ್ರಣದಲ್ಲಿ ಮಾತ್ರ ಕಾಣ್ತಾ ಇದೆ. ಹಾಲು ಮತ್ತು ನೀರಿನ ಮಿಶ್ರಣದಲ್ಲಿ ಬೆಳಕಿನ ಪಥವನ್ನು ನೋಡಲು ಕಾರಣ ಏನಂದ್ರೆ ಬೆಳಕಿನ ಚದುರುವಿಕೆ ಅನ್ನೋ ವಿದ್ಯಮಾನ, ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಥವಾ ಬೆಳಕಿನ ಚದುರುವಿಕೆ. ಹಾಗಾದ್ರೆ ಇಲ್ಲಿ ಬೆಳಕಿನ ಚದುರುವಿಕೆಯಲ್ಲಿ ಏನಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೀರಿನ ಜೊತೆ ಹಾಲನ್ನ ಸೇರಿಸಿದಾಗ ಹಾಲಿನ ಕಣಗಳು ನೀರಿನಲ್ಲಿ ಸಂಪೂರ್ಣವಾಗಿ ವಿಸ್ತರಿಸ್ಕೊಳ್ಳುತ್ತೆ. ಅಂದ್ರೆ ಈ ಮಾಧ್ಯಮದಾದ್ಯಂತ ಹಾಲಿನ ಕಣಗಳು ಸಂಪೂರ್ಣವಾಗಿ ಚದುರಿ ಹೋಗಿದೆ. ಈಗ ಬೆಳಕು ಇದನ್ನ ಪ್ರವೇಶಿಸ್ತಿರುವಾಗ ಈ ಕಣಗಳಲ್ಲಿ ಯಾವುದಾದ್ರೂ ಒಂದು ಕಣವನ್ನ ಬೆಳಕು ಒಡೆಯುತ್ತೆ. ಉದಾಹರಣೆಗೆ ಈ ಕಣವನ್ನ ಬೆಳಕು ಒಡೆಯುತ್ತಿದೆ ಅಂತ ಅನ್ಕೊಳ್ಳೋಣ. ನಾವಿಲ್ಲಿ ಬರೆದು ನೋಡೋಣ, ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಮಗೆ. ಇದು ಲೇಸರ್ ಲೈಟಿನ ಕಿರಣ, ಇದು ಹಾಲಿನ ಒಂದು ಕಣ. ಈ ಬೆಳಕು ಹಾಲಿನ ಕಣವನ್ನ ಹೊಡೆದ ಕೂಡಲೇ ಈ ಕಣ ಬೆಳಕನ್ನ ಎಲ್ಲಾ ದಿಕ್ಕಿನಲ್ಲೂ ಪ್ರತಿಫಲಿಸುತ್ತೆ. ನಾವು ಗಮನಿಸಬೇಕಾದ ಮುಖ್ಯ ವಿಷಯ ಏನಂದ್ರೆ ಈ ಒಂದು ಹಾಲಿನ ಕಣ ತುಂಬಾ ಚಿಕ್ಕದಾಗಿರುತ್ತೆ. ನಾವಿಲ್ಲಿ ಸ್ವಲ್ಪ ದೊಡ್ಡದಾಗಿ ಬರ್ಕೊಂಡಿದ್ದೇವೆ ಅಷ್ಟೇ. ಅದೇ ಬೆಳಕಿನ ಕಿರಣ ಯಾವ್ದಾದ್ರೂ ದೊಡ್ಡ ವಸ್ತುವನ್ನ ತಾಕಿದ್ರೆ ಅದು ನಿರ್ದಿಷ್ಟ ದಿಕ್ಕಿನಲ್ಲಿ ಮಾತ್ರ ಬೆಳಕನ್ನ ಪ್ರತಿಫಲಿಸುತ್ತೆ. ಇದು ಒಂದು ಸಣ್ಣ ಕಣ ಆಗಿರೋದ್ರಿಂದ ಬೆಳಕಿನ ಕಿರಣವನ್ನ ಎಲ್ಲಾ ದಿಕ್ಕಿನಲ್ಲೂ ಪ್ರತಿಫಲಿಸ್ತಾ ಇದೆ. ಇದ್ರ ಬಗ್ಗೆ ನಾವು ಇದು ಯಾಕೆ ಹೀಗಾಗುತ್ತೆ, ಸಣ್ಣ ಕಣಗಳು ಮಾತ್ರ ಯಾಕೆ ಎಲ್ಲಾ ದಿಕ್ಕಿನಲ್ಲೂ ಬೆಳಕನ್ನ ಚದುರಿಸುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ದ್ರವ್ಯದ ಜೊತೆ ಬೆಳಕು ಹೇಗೆ ಇಂಟರಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆದ್ರೆ ಈ ಕ್ಷಣಕ್ಕೆ ನಾವೇನ್ ಮಾಡೋಣ, ಸಣ್ಣ ಕಣಗಳು ಎಲ್ಲಾ ದಿಕ್ಕಿನಲ್ಲೂ ಬೆಳಕನ್ನ ಚದುರಿಸುತ್ತೆ ಅಂತ ಒಪ್ಪಿಗೆ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಈ ಒಂದು ಕಣ ಎಲ್ಲಾ ದಿಕ್ಕಿನಲ್ಲೂ ಬೆಳಕನ್ನ ಚದುರಿಸ್ತಾ ಇದೆ ಅಲ್ವಾ? ಇದರಲ್ಲಿ ಕೆಲವಷ್ಟು ಕಿರಣಗಳು ನಮ್ಮನ್ನ ಕೂಡ ತಲುಪ್ತಾ ಇದೆ. ಅಂದ್ರೆ ಈ ಕ್ಯಾಮ್ರಾ ಇದೆ ಅಲ್ವಾ, ಈ ಕ್ಯಾಮ್ರಾ ಮೂಲಕ ನಮ್ಮನ್ನ ತಲುಪ್ತಾ ಇದೆ ಅಂತ ಅನ್ಕೊಳ್ಳೋಣ. ಅದರಿಂದ ಈ ಕಣ ಒಳಿಲಿಕ್ಕೆ ಶುರು ಮಾಡುತ್ತೆ. ಅಂದ್ರೆ ಕೆಂಪಾಗಿ ಈ ಲೇಸರ್ ಬೆಳಕನ್ನೇ ಅದ್ರ ಮೇಲೆ ಕಾಣ್ಬೋದು ನಾವು. ಎಲ್ಲಾ ಬೆಳಕು ಪ್ರತಿಫಲಿಸೋದಿಲ್ಲ, ಬದಲಿಗೆ ಕೆಲವಷ್ಟು ಬೆಳಕು ಸಹ ಹಾದು ಹೋಗುತ್ತೆ, ಬಹುತೇಕ ಪಾಲು ಹಾದೇ ಹೋಗುತ್ತೆ. ಈ ರೀತಿ ಈ ಕಣವನ್ನ ದಾಟಿ ಮುಂದಕ್ಕೆ ಹೋಗುತ್ತೆ. ಇದೆಲ್ಲ ಚದುರಿದ ಬೆಳಕು, ಇದು ಚದುರಿ ಹೋಗದ ಬೆಳಕು. ಈ ಚದುರಿ ಹೋಗದ ಬೆಳಕು ಏನಾಗುತ್ತೆ, ಮತ್ತೊಂದು ಕಣವನ್ನ ಹೊಡೆಯುತ್ತೆ. ಅಲ್ಲಿ ಕೂಡ ಬೆಳಕು ಎಲ್ಲಾ ದಿಕ್ಕಿನಲ್ಲಿ ಪ್ರತಿಫಲಿಸುತ್ತೆ, ಕೆಲವಷ್ಟು ಹಾದು ಹೋಗುತ್ತೆ ಮತ್ತು ಇದೇ ಪ್ರಕ್ರಿಯೆ ಮುಂದುವರಿತಾ ಹೋಗುತ್ತೆ. ಆ ಬೆಳಕಿನ ಹಾದಿಯಲ್ಲಿರುವ ಎಲ್ಲಾ ಕಣಗಳು ಉಳಿಯುತ್ತೆ. ಈ ಕಣಗಳು ನಿಜವಾಗ್ಲೂ ತುಂಬಾ ಚಿಕ್ಕ ಕಣಗಳು. ನಾನು ಇವುಗಳನ್ನ ಸ್ವಲ್ಪ ದೊಡ್ಡದಾಗಿಲ್ಲಿ ಚಿತ್ರಿಸಿದ್ದೇನೆ, ಆದ್ರೆ ಅವು ನಿಜವಾಗಿಯೂ ತುಂಬಾ ಚಿಕ್ಕವು. ಇದು ತುಂಬಾ ಚಿಕ್ಕದಾಗಿರೋ ಕಾರಣ ಇದು ಪ್ರತ್ಯೇಕವಾಗಿ ನಮ್ಗೆ ಕಾಣೋದಿಲ್ಲ, ಬದಲಿಗೆ ಒಂದು ರೇಖೆಯ ರೀತಿ ಕಾಣುತ್ತೆ. ನಾವು ನಿಜವಾಗ್ಲೂ ಇಲ್ಲಿ ಈ ಹಾಲಿನ ಕಣಗಳನ್ನ ನೋಡ್ತಾ ಇದ್ದೇವೆ, ಆದ್ರೆ ಇದು ತುಂಬಾ ಚಿಕ್ಕದಾಗಿರೋ ಕಾರಣ ಅದು ನಮ್ಗೆ ಬೆಳಕಿನ ಪಥವಾಗಿ ಕಾಣ್ತಾ ಇದೆ. ಆದ್ರೆ ಸಕ್ಕರೆ ದ್ರಾವಣದಲ್ಲಿ ಬೆಳಕಿನ ಪಥ ಕಾಣೋದಿಲ್ಲ. ಯಾಕೆ? ಅವು ಬೆಳಕನ್ನ ಚದುರಿಸೋದಿಲ್ವಾ? ಎಲ್ಲಾ ಕಣಗಳು ಬೆಳಕನ್ನ ಚದುರಿಸ್ತವೆ. ವಾಸ್ತವವಾಗಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ಕಣ ಚದುರಿಸುವ ಬೆಳಕಿನ ಪ್ರಮಾಣ ಆ ಕಣದ ಗಾತ್ರದ ಮೇಲೆ ಅವಲಂಬಿತವಾಗಿರುತ್ತೆ. ಕಣದ ಗಾತ್ರ ದೊಡ್ಡದಾಗಿದ್ರೆ ಹೆಚ್ಚು ಹೆಚ್ಚು ಬೆಳಕನ್ನ ಚದುರಿಸುತ್ತೆ. ಆದ್ರೆ ಕಣದ ಗಾತ್ರ ತುಂಬಾ ಚಿಕ್ಕದಾಗಿದ್ರೆ ಅದು ಬೆಳಕನ್ನ ಚದುರಿಸುತ್ತೆ, ಆದ್ರೆ ಆ ಚದುರುವಿಕೆಯ ಬೆಳಕು ತುಂಬಾ ಅತ್ಯಲ್ಪವಾಗಿರುತ್ತೆ. ನಾವು ಅದನ್ನು ನೋಡಲು ಸಾಧ್ಯನೇ ಆಗಲ್ಲ. ಅದರಿಂದ ಗಣನೀಯವಾದ ಪ್ರಮಾಣದ ಬೆಳಕು ನಮ್ಮ ಕ್ಯಾಮ್ರಾವನ್ನ ತಲುಪೋದಿಲ್ಲ. ಇಲ್ಲಿ ಆಗ್ತಿರೋದು ಕೂಡ ಅದೇ. ಈ ಸಕ್ಕರೆ ದ್ರಾವಣದಲ್ಲಿರುವ ಕಣ ಚಿಕ್ಕದಾಗಿರುತ್ತೆ, ಅಂದ್ರೆ 1 ನ್ಯಾನೋಮೀಟರ್ಗಿಂತ ಕಡಿಮೆ ಇರುತ್ತೆ.
ನಾವು ಸಕ್ಕರೆ ದ್ರಾವಣವನ್ನು ತಗೊಳ್ಬೋದು ಅಥವಾ ಉಪ್ಪಿನ ದ್ರಾವಣವನ್ನು ತಗೊಳ್ಬೋದು. ಏನನ್ನಾದರೂ ನೀರಿನಲ್ಲಿ ಕರಗಿಸಿದ್ರೆ ಆ ಕಣಗಳು ಸಾಮಾನ್ಯವಾಗಿ ನ್ಯಾನೋಮೀಟರ್ಗಿಂತ ಚಿಕ್ಕದಾಗಿರುತ್ತೆ. ಅದಕ್ಕಾಗಿಯೇ ನಾವು ಅದರಿಂದ ಬೆಳಕಿನ ಮಾರ್ಗವನ್ನ ನೋಡಲು ಸಾಧ್ಯವಿಲ್ಲ. ಆದರೆ ಹಾಲಿನ ಕಣಗಳು ಹಾಗಲ್ಲ, ನ್ಯಾನೋಮೀಟರ್ಗಳಿಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ನಿಖರವಾದ ಮೌಲ್ಯ ಎಷ್ಟಿರುತ್ತೆ ಅಂತ ನನಗೆ ತಿಳಿದಿಲ್ಲ, ಆದರೆ ಬಹುಶಃ ಅವು 60, 70, 200 ನ್ಯಾನೋಮೀಟರ್ಗಳಷ್ಟಿರ್ಬೋದು. ಮತ್ತೊಂದೆಡೆ ಕಣಗಳು ತುಂಬಾ ದೊಡ್ಡದಾಗಿದ್ರೆ, ಅಂದ್ರೆ ಸುಮಾರು 1000 ನ್ಯಾನೋಮೀಟರ್ಗಳಿಗಿಂತ ದೊಡ್ಡದಾಗಿದ್ರೆ ಈ ಕಣಗಳಲ್ಲಿ ಕೂಡ ಸಮಸ್ಯೆ ಇದೆ. ಇಲ್ಲಿ ಸಮಸ್ಯೆ ಬಂದು ಚದುರುವಿಕೆಯಿಂದಲ್ಲ, ಬದಲಿಗೆ ಕಣಗಳು ದೊಡ್ಡ ಆಗ್ತಿದ್ದಂತೆ ಅವು ಇನ್ನೂ ಬಲವಾಗಿ ಬೆಳಕನ್ನ ಚದುರಿಸಬಹುದು. ಉದಾಹರಣೆಗೆ ಧೂಳಿನ ಕಣಗಳನ್ನ ನೋಡಿ ನೀವು. ನಾವು ರಾತ್ರಿ ಹೊತ್ತು ಹೆಡ್ಲೈಟ್ನಲ್ಲಿ ವಾಹನವನ್ನ ಚಲಿಸ್ತಾ ಇದ್ರೆ ಧೂಳು ಹೇಗೆ ನೃತ್ಯ ಮಾಡ್ತಿರೋ ತರ ಕಾಣುತ್ತೆ. ಅದು ಇನ್ನೂ ಚೆನ್ನಾಗಿ ಬೆಳಕನ್ನ ಚದುರಿಸುತ್ತೆ. ಆದ್ರೆ ಸಮಸ್ಯೆ ಏನು ಅಂದ್ರೆ ಸ್ವಲ್ಪ ಸಮಯದ ನಂತರ ಅವು ತಳವನ್ನ ಸೇರ್ಬಿಡುತ್ತೆ. ಆ ಕಣಗಳ ಗಾತ್ರ ದೊಡ್ಡದಾಗಿರೋದ್ರಿಂದ ಗುರುತ್ವಾಕರ್ಷಣೆಯಿಂದ ಅವು ತಳವನ್ನ ಸೇರುತ್ತೆ. ಒಂದು ವೇಳೆ ಈ ನೀರಿಗೆ ಧೂಳನ್ನ ಸೇರಿಸಿದ್ರೆ ನಾವು ಸ್ವಲ್ಪ ಸಮಯ ಅಷ್ಟೇ ಅದು ಮೇಲೆ ಹಿಂಗೆ ತೇಲ್ತಿರುತ್ತೆ, ನಂತರ ಅದು ಕೆಳಗಡೆ ಹೋಗಿ ಸೆಟ್ಲ್ ಆಗ್ಬಿಡುತ್ತೆ. ಅಂದ್ರೆ ಹೆಚ್ಚಿನ ಕಣಗಳು ಬೆಳಕಿನ ಹಾದಿಯಲ್ಲೇ ಇರೋದಿಲ್ಲ, ಅದಕ್ಕಾಗಿ ಅವು ಬೆಳಕನ್ನ ಚದುರಿಸೋದಿಲ್ಲ. ಅಂದ್ರೆ ಬೆಳಕಿನ ಪಥ ಅದ್ರ ಮೂಲಕ ಕಾಣಲ್ಲ. ನಾವು ಬೆಳಕನ್ನ ನೋಡಲು ಸೂಕ್ತವಾದ ಒಂದು ಸಂದರ್ಭ ಅಂದ್ರೆ ಇದೆರಡರ ನಡುವೆ ಇರುವಂತ ಗಾತ್ರ. ಅಂದ್ರೆ ಆ ಒಂದು ಕಣದ ಗಾತ್ರ 1 ನ್ಯಾನೋಮೀಟರ್ಗಿಂತ ಜಾಸ್ತಿ ಇರಬೇಕು ಮತ್ತು 1000 ನ್ಯಾನೋಮೀಟರ್ಗಿಂತ ಕಡಿಮೆ ಇರಬೇಕು. ಅಂದ್ರೆ 1000 ನ್ಯಾನೋಮೀಟರ್ಗಳಿಗಿಂತ ದೊಡ್ಡದಾಗಿರಬಾರ್ದು. ಇದೊಂದು ರಫ್ ಮೌಲ್ಯಗಳು. ಇಂತಹ ಸಂದರ್ಭದಲ್ಲಿ ನಾವು ಬೆಳಕಿನ ಪಥವನ್ನ ನೋಡ್ಬೋದು ಮತ್ತು ಇಂತಹ ಮಿಶ್ರಣಗಳನ್ನ ನಾವು ಕಲಿಲಗಳು ಅಂತ ಕರಿತೇವೆ. ಒಂದು ವೇಳೆ ಆ ಮಿಶ್ರಣದ ಕಣದ ಗಾತ್ರ 1 ನ್ಯಾನೋಮೀಟರ್ಗಿಂತ ಕಡಿಮೆ ಇದ್ರೆ ಅದನ್ನ ನಾವು ದ್ರಾವಣಗಳು ಅಂತ ಕರಿತೇವೆ. ಕಣದ ಗಾತ್ರ 1000 ನ್ಯಾನೋಮೀಟರ್ಗಿಂತ ಜಾಸ್ತಿ ಇದ್ರೆ ಅದನ್ನ ನಿಲಂಬಿತ ಮಿಶ್ರಣಗಳು ಅಂತ ಕರಿತೇವೆ. ಈ ಕಲಿಲಗಳ ಬಗ್ಗೆ ನೀವೀಗಾಗಲೇ ರಾಸಾಯನಶಾಸ್ತ್ರದಲ್ಲಿ ಅಧ್ಯಯನ ಮಾಡಿರ್ತೀರಾ. ನಾವು ಅದೇ ಕಲಿಲಗಳ ಬಗ್ಗೆ ಮಾತಾಡ್ತಾ ಇರೋದು. ದ್ರಾವಣಗಳಲ್ಲಿ ಬೆಳಕಿನ ಮಾರ್ಗ ಕಾಣೋಲ್ಲ, ಯಾಕೆಂದ್ರೆ ಕಣಗಳು ತುಂಬಾ ಚಿಕ್ಕದಾಗಿರುತ್ತೆ. ಸಕ್ಕರೆ ದ್ರಾವಣ, ಉಪ್ಪಿನ ದ್ರಾವಣ ಇದಕ್ಕೆ ಉದಾಹರಣೆಗಳು. ನಿಲಂಬಿತ ಮಿಶ್ರಣಗಳು ಬೆಳಕನ್ನ ತುಂಬಾ ಬಲವಾಗಿ ಚದುರಿಸುತ್ತೆ. ಆದ್ರೆ ಸಮಸ್ಯೆ ಏನು ಅಂದ್ರೆ ಅದರಲ್ಲಿರೋ ಕಣಗಳು ಸ್ವಲ್ಪ ಸಮಯದ ನಂತರ ತಳವನ್ನ ಸೇರುತ್ತೆ ಮತ್ತು ಸಾಮಾನ್ಯವಾಗಿ ಬೆಳಕಿನ ಪಥ ಕಾಣೋದಿಲ್ಲ. ಅದರಿಂದ ನಾವು ನಮ್ಮ ಪ್ರಯೋಗಕ್ಕೆ ಹಿಂತಿರುಗೋಣ. ಸಕ್ಕರೆ ದ್ರಾವಣದಲ್ಲಿ ಬೆಳಕಿನ ಪಥ ಕಾಣ್ತಾ ಇಲ್ಲ. ನೀವು ಇದನ್ನ ಎಚ್ಚರಿಕೆಯಿಂದ ನೋಡಿ. ಆದ್ರೆ ಇಲ್ಲಿ ಕಿರಣ ಕಾಣ್ತಿರೋ ತರ ಇದೆ ಅಲ್ವಾ? ಇದಕ್ಕೆ ಕಾರಣ ಏನು ಅಂತ ನಾವೇನ್ ಮಾಡೋಣ, ಝೂಮ್ ಮಾಡಿ ನೋಡೋಣ. ನೋಡಿ ಇಲ್ಲಿ ಏನಾಗ್ತಾ ಇದೆ. ಸಕ್ಕರೆಯಲ್ಲಿ ಸ್ವಲ್ಪ ಧೂಳು ಕೂಡ ಮಿಶ್ರಿತವಾಗಿತ್ತು. ಹಾಗಾಗಿ ಈ ಒಂದು ಧೂಳನ್ನ ನೋಡ್ತಿದ್ದೀರಾ ನೀವು, ಅದನ್ನೇ ಗಮನವಿಟ್ಟು ನೋಡಿ ಏನಾಗುತ್ತೆ ಅಂತ. ಇದು 1000 ನ್ಯಾನೋಮೀಟರ್ಗಿಂತ ಹೆಚ್ಚಾಗಿರೋದ್ರಿಂದ ನಮ್ಮ ಬರಿಗಣ್ಣಿಗೆ ಕಾಣ್ತಾ ಇದೆ. ಅದರಿಂದ ಇದು ತೇಲ್ತಿರೋ ತರ ಕಾಣುತ್ತೆ. ನಿಮ್ಮ ಗಮನವನ್ನ ಇಲ್ಲಿ ಕೇಂದ್ರೀಕರಿಸಿ ನೋಡಿ. ಇದೇ ಧೂಳನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಏನಾಗುತ್ತೆ ಅಂತೇಳಿ. ಇದು ಎಷ್ಟು ಬಲವಾಗಿ ಬೆಳಕನ್ನ ಚದುರಿಸ್ತಾ ಇದೆ ನೋಡಿ. ಅಂದ್ರೆ ಇದು ನಿಲಂಬಿತ ಮಿಶ್ರಣದ ತರ ಆಯ್ತು. ಅದರಿಂದ ದೊಡ್ಡ ಕಣಗಳು ಬೆಳಕನ್ನ ಚದುರಿಸಬಹುದು, ಅದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಸಮಸ್ಯೆ ಏನು ಅಂದ್ರೆ ಅವು ಸ್ವಲ್ಪ ಕಾಲದ ನಂತರ ತಳವನ್ನ ಸೇರ್ಬಿಡುತ್ತೆ. ಆಗ ಬೆಳಕಿನ ಹಾದಿ ಕಾಣೋದಿಲ್ಲ. ಇದರ ಪರಿಣಾಮವಾಗಿ ನಿಲಂಬಿತ ಮಿಶ್ರಣಗಳು ಮತ್ತು ದ್ರಾವಣಗಳಲ್ಲಿ ಬೆಳಕಿನ ಪಥ ನಮಗೆ ಕಂಡು ಬರಲ್ಲ. ಆದ್ರೆ ಕೊಲಾಯ್ಡ್ಸ್ ಅಥವಾ ಕಲಿಲಗಳಲ್ಲಿ ನಾವು ಬೆಳಕಿನ ಪಥವನ್ನ ಸದಾಕಾಲ ನೋಡ್ಬೋದು. ಕೊನೆಯ ವಿವರ ಏನು ಅಂದ್ರೆ ಕಲಿಲ ಕಣಗಳಿಂದಾಗಿ ನಾವು ಬೆಳಕಿನ ಚದುರುವಿಕೆಯನ್ನ ನೋಡ್ದಾಗ್ಲೆಲ್ಲ ಅದನ್ನ ಟಿಂಡಲ್ ಪರಿಣಾಮ ಅಂತ ಕರಿತೇವೆ. ಅಂದ್ರೆ ಕಲಿಲಗಳಿಂದಾಗಿ ಬೆಳಕಿನ ಚದುರುವಿಕೆಯನ್ನ ಟಿಂಡಲ್ ಸ್ಕ್ಯಾಟರಿಂಗ್ ಅಥವಾ ಟಿಂಡಲ್ ಪರಿಣಾಮ ಅಂತ ಕರೆಯಲಾಗುತ್ತೆ. ಯಾಕೆಂದ್ರೆ ಈ ವ್ಯಕ್ತಿ ಜಾನ್ ಟಿಂಡಲ್ ಈ ವಿಷಯದ ಬಗ್ಗೆ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ಮತ್ತು ಅದಕ್ಕೆ ಹಲವಾರು ಅನ್ವಯಗಳನ್ನ ಕೂಡ ನಾವು ನೋಡ್ತೇವೆ. ಒಂದ್ ವೇಳೆ ಯಾವುದಾದ್ರೂ ಒಂದು ಮಿಶ್ರಣವಿದ್ರೆ ಅದು ಕಲಿಲಾನ ಅಥವಾ ಅಲ್ವಾ ಅಂತ ಚೆಕ್ ಮಾಡಬೇಕು ಅಂದ್ರೆ ನೀವು ಅದ್ರ ಮೂಲಕ ಬೆಳಕನ್ನ ಹಾಯಿಸಿ ನೋಡಿ.
ಬೆಳಕಿನ ಪಥವನ್ನ ನೋಡಲು ಸಾಧ್ಯವಾದ್ರೆ ಅದು ಟಿಂಡಲ್ ಪರಿಣಾಮ ಮತ್ತು ಆ ಮಿಶ್ರಣ ಕಲಿಲ ಮಿಶ್ರಣವಾಗಿರುತ್ತೆ.